ಆಕಾಶವಾಣಿ ಹಾಸನ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗ ಆಲಿಸೋಣ. ಆತ್ಮೀಯ ರೈತ ಬಾಂಧವರೇ, ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗದಲ್ಲಿ ಇಂದು ಕೇಳೋಣ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯ ಸಾಧ್ಯತೆಗಳ ಕುರಿತು ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಕಿರಣ್ ಅವರ ವಿಚಾರಗಳನ್ನ. ಆನಂತರ ವಿಚಾರಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಸುಜಾತ ಎಫ್ ತಳವಾರ್ ಅವರ ಮಾತುಗಳನ್ನ ಆಲಿಸಬಹುದು. ಅಂತದ್ದು ನಿಮಗೆಲ್ಲ ಹೇಗೆ ಹೊಸ ವಿಷಯನೋ ನನಗೂ ಕೂಡ ಹಂಗೆ ಹೊಸ ವಿಷಯ. ಕಿರಣ್ ಸರ್ ಹೇಳ್ದಂಗೆ ಅದನ್ನು ಒಂಥರ ಗೂಗಲ್ ಥರ ಬಳಕೆ ಮಾಡ್ತಾ ಇದ್ದಂಥ ನಾನು ಈಗ ಹೆಂಗೆ ಅದನ್ನು ಬಳಕೆ ಮಾಡಬೇಕು ಅಂತೇಳಿ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಅವ್ರು ನನಗೆ. ನಾಳೆಯಿಂದ ಬೇರೆ ಥರ ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಉಪಯೋಗನ ಮಾಡ್ಕೋಬೇಕು. ಹೊಸ ವಿಷಯ ಆಗಿರೋದ್ರಿಂದ ಇದ್ರ ಬಗ್ಗೆ ಹೇಗೆ ನಾವು ಮಾತಾಡೋ ಅಂಥದ್ದು, ಯಾರನ್ನ ಕರೀಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಯಿತು. ಅವಾಗ ನನಗೆ ನೆನಪಾಗಿದ್ದು ಡಾಕ್ಟರ್ ಗೀತಾ ಕಿರಣ್ ಮೇಡಮ್. ಅವ್ರ ಪಕ್ಕದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾರೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಮೀರೈಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಕಾಲೇಜಿನ ಒಂದು ಭಾಗವಾಗಿ ಮಾಡ್ಕೊಂಡು ಅದ್ರ ಮೂಲಕ ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಮತ್ತು ಈ AI ಬಗ್ಗೆ ಹೇಳ್ಕೊಡ್ತಾರೆ, ಕಂಪ್ಯೂಟರ್ ಬಗ್ಗೆ ಹೇಳ್ಕೊಡ್ತಾರೆ. ಈ ಹೊಸ ಹೊಸ ಸ್ಟಾರ್ಟಪ್ಸ್ ಅಂತ ಹೇಳಿ ಏನು ಕರಿತೀವೋ ಅದನ್ನು ಸುಮಾರು ಪ್ರಾರಂಭ ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನರಿಗೆ ತರಬೇತಿಗಳನ್ನು ಕೊಡ್ತಾರೆ. ಅವರ ಕೆಲಸವನ್ನು ಮೆಚ್ಚಿ ಕೇಂದ್ರ ಸರ್ಕಾರ ಅವ್ರನ್ನ ಗೌರವಿಸಿದೆ, ರಾಜ್ಯ ಸರ್ಕಾರವೂ ಕೂಡ ಗೌರವಿಸಿದೆ. ಇತ್ತೀಚೆಗೆ ಅವರ ಕೆಲಸಕ್ಕೆ, ಅವರ ಸಂಸ್ಥೆಗೆ ಸುಮಾರು 10 ಕೋಟಿಯಷ್ಟು ದುಡ್ಡು ಹರಿದು ಬಂದಿದೆ. ಕಿರಣ್ ಸರ್ನ ಪರಿಚಯ ಮಾಡಿದ್ದು ಅವರೇನೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಅಂತ ಹೇಳಿ ತುಂಬ ಸೂಕ್ತವಾದಂಥ ಒಬ್ಬರು ಸಂಪನ್ಮೂಲ ವ್ಯಕ್ತಿಯನ್ನು ನಮಗೆ ಕಲ್ಪಿಸಿಕೊಟ್ರಿ ಮೇಡಮ್. ತಮಗೆ ತುಂಬ ಧನ್ಯವಾದಗಳು. ಇದೀಗ AI ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ವಿದ್ಯಮಾನಗಳು ಆಗ್ತಾ ಇದ್ದಾವೆ, AI ಬಗ್ಗೆ ನಾವಿನ್ನು ಮಾತಾಡ್ತಾ ಇದ್ದೀವ ಅಥವಾ ಬಳಕೆಯನ್ನು ಮಾಡ್ತಾ ಇದ್ದೀವ ಅಥವಾ ಹೇಗೆ ಬಳಕೆ ಮಾಡಬೇಕು ಅಂತೇಳಿ ಅಣಿ ಆಗ್ತಾ ಇದ್ದೀವೋ ಇಲ್ವೋ, ಮತ್ತು ಇವತ್ತು ಒಂಥರ ಎಲ್ಲ ಕಡೆನೂ ಕೂಡ ಒಂದು ಆರೋಗ್ಯದಾಯಕವಾದಂಥ ಒಂದು ಸ್ಪರ್ಧೆ ಇದ್ದೇ ಇದೆ. ಬೇರೆ ದೇಶಗಳಲ್ಲಿ ಹೇಗೆ AI ಬಳಕೆ ಆಗ್ತಾ ಇದೆ ಅನ್ನೋಂಥ ವಿಚಾರಗಳನ್ನು ಕುರಿತು ಈಗ ಡಾಕ್ಟರ್ ಗೀತಾ ಕಿರಣ್ ಮೇಡಮ್ ಅವರು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುತ್ತಿರುವ ಒಂದು ಮಹತ್ವವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನದು? AI ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ. ರೈತರು ನಿಜವಾಗ್ಲೂ ಗಂಭೀರ ಸವಾಲುಗಳನ್ನು ಎದುರಿಸ್ತಿದ್ದಾರೆ. ಏನದು? ಹವಾಮಾನ ಬದಲಾವಣೆ, ನೀರಿನ ಕೊರತೆ, ಲೇಬರ್ ಕೊರತೆ, ಉತ್ಪಾದನೆ ಮಾಡ್ತಿರೋದ ವೆಚ್ಚದ ಹೆಚ್ಚಳ ಮತ್ತು ಮಾರುಕಟ್ಟೆಯಲ್ಲಿ ಅನಿಶ್ಚಿತ ಬೆಲೆಗಳು. ಇದೆಲ್ಲ ಸವಾಲುಗಳನ್ನ ನಿಜವಾಗ್ಲೂ ನಾವು ರೈತರು ಎದುರಿಸ್ತಾ ಇದ್ದೀವಿ. ಅದಕ್ಕೆ ಪರಿಹಾರ ಏನು? ಖಂಡಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಏನು ಟ್ರೆಂಡ್ ಬರುತ್ತೆ ಅದ್ರ ಜೊತೆ ಹೋಗಲೇಬೇಕು, ಇಲ್ಲ ಅಂದರೆ ಹಿಂದೆ ಉಳ್ಕೊಳ್ತೀವಿ. ಸೊ AI ಅಂದರೆ ಏನು? ವೆರಿ ಸಿಂಪಲ್. ಒಂದು ಕಂಪ್ಯೂಟರ್ ಅಥವಾ ಒಂದು ಮಷೀನ್. ಆ ಮಷೀನಿಗೆ ನಾವು ದತ್ತಾಂಶ, ಡಾಟಾ ಅಂತ ಏನು ಹೇಳ್ತೀವಿ ಅದನ್ನು ಕೊಡ್ತೀವಿ. ಆ ಡೇಟಾನ ಕೊಟ್ಟು ಆ ಮಷೀನ್ಗೆ ಅದನ್ನು ಲರ್ನ್ ಮಾಡಿಸ್ತೀವಿ. ಅಂದರೆ ಈಗ ಒಂದು ಮಗು ಹುಟ್ಟಿದಾಗ ಅದಕ್ಕೆ ಅಪ್ಪ ಯಾರು ಅಮ್ಮ ಯಾರು ಗೊತ್ತಿರಲ್ಲ. ಬಂದಾಗ ಅಮ್ಮನ ನೋಡು ಅಪ್ಪನ ನೋಡು ಅಂತ ಹೇಳ್ತೀವಲ್ವಾ. ಸೊ ಅದು ಆ ಫೀಚರ್ಸ್ನ, ಆ ಪ್ಯಾಟರ್ನ ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. ನನ್ನ ಅಪ್ಪ, ನನ್ನ ಅಮ್ಮ, ನಮ್ಮ ಅಣ್ಣ, ತಂಗಿ, ಅಕ್ಕ, ತಮ್ಮ ಎಲ್ಲ ಗೊತ್ತಾಗುತ್ತೆ. ಅದೇ ರೀತಿ ಮಷೀನಿಗೆ ನಾವು ಡೇಟಾನ ಕೊಟ್ಟು ಆ ಮಷೀನ್ ಲರ್ನಿಂಗ್ ಆಗುತ್ತೆ. ಅದೇ ನೀವು ವರ್ಡ್ ಕೇಳಿರ್ಬೋದು, ಮಷೀನ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಮಷೀನ್ ಅದನ್ನು ಲರ್ನ್ ಮಾಡಿ ಆ ಪ್ಯಾಟರ್ನ ಕಲ್ತ್ಕೊಂಡು ಆಮೇಲೆ ಬುದ್ಧಿವಂತಿಕೆಯಲ್ಲಿ ಅದು ಡಿಸಿಷನ್ನ ಕೊಡಬೇಕು. ಆ ಬುದ್ಧಿವಂತಿಕೆ ಯಾರು ಕೊಡ್ತಾರೆ? ನಾವು. ಏನು ಮಾಡಬೇಕು? ಅದಕ್ಕೆ ತಕ್ಕಂಥ ಅಲ್ಗಾರಿದಮ್ ಅಂತ ಹೇಳ್ತೀವಿ. ಸೊ ಆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ನ ನಾವು ಅಲ್ಗಾರಿದಮ್ ಅಂತ ಹೇಳೋದು. ಸೊ ಅದನ್ನು ಹೇಳಿರ್ತೀವಿ. ಸೊ ಅದನ್ನು ನೋಡಿಕೊಂಡು ಆಗಲೇ ಇನ್ನೊಬ್ಬರು ಹೇಳ್ದಂಗೆ ಸುಮಾರು 1-2 ಡೇಟಾ ಕೊಟ್ಟರಾಗಲ್ಲ. ಸರ್ ಹೇಳ್ತಾ ಇದ್ರು ಅವರು, ಹಸುಗಳದ್ದು ಕಾಯಿಲೆಗಳು ಏನೋ ಬಂದಿದ್ದನ್ನು ಅದು ಇಮೇಜಸ್ ಹಾಕಬೇಕು ಅಂತ. ಹೌದು, ಆ ಥರ ಸಾವಿರಾರು ಲಕ್ಷಗಳು ಬೇಕಾಗುತ್ತೆ ಒಂದೊಂದ್ಸಲಿ ಡೇಟಾ. ಅದು ಡೇಟಾ ಕೊಟ್ಟಷ್ಟು
ಚೆನ್ನಾಗಿ ಪ್ರಾಸೆಸಿಂಗ್ ಆಗ್ತಾ ಹೋಗುತ್ತೆ. ನಮ್ಮ ಹತ್ರ ಈಗ ಒಂದು 100 ಡೇಟಾ ಇದ್ರೆ ಅದರಲ್ಲಿ 80% ನಾವು ಟ್ರೈನಿಂಗಿಗೆ ಯೂಸ್ ಮಾಡಬೇಕು. ಇನ್ನು ಮಿಕ್ಕಿದ್ದ 20% ನಾವು ಟೆಸ್ಟಿಂಗಿಗೆ ಯೂಸ್ ಮಾಡ್ತೀವಿ. ಸೊ ಆ ರೀತಿ ರಿಸರ್ಚ್ ನಡೀತಾ ಇರುತ್ತೆ. ಇದಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ದೊಡ್ಡದೇನೂ ಆಗ್ತಿಲ್ಲ. ಇಟ್ ಇಸ್ ಹ್ಯೂಮನ್ ಇಂಟೆಲಿಜೆನ್ಸ್ನ ನಾವು ಆ ರೀತಿ ಮಷೀನಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಯಾವತ್ತು ಮೂಲನ ಮರಿಬಾರ್ದು. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿಂದ ಬಂತು? 1950ರಲ್ಲಿ ಅಲನ್ ಟ್ಯೂರಿಂಗ್ ಅಂತ ಅವ್ರ ತಲೆಗೆ ಬಂತು. ಅವ್ರು ಯೋಚನೆ ಮಾಡಿದ್ರು, ಕ್ಯಾನ್ ಮಷೀನ್ಸ್ ಥಿಂಕ್? ಯಂತ್ರಗಳು ಯೋಚಿಸಬಹುದಾ ಅಂತ ಯೋಚನೆ ಮಾಡಿದ್ರು. ಯೋಚನೆ ಬಂತು. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ ತಕ್ಷಣ ಅದನ್ನ ಯಾರು ಉಪಯೋಗಿಸ್ತಾರೆ ಅಂತ ಹೇಳೋರು 70 ಭಾಗ ಇರ್ತಾರೆ. ಸೊ ಅದೇ ರೀತಿ ಅವ್ರ ಬಗ್ಗೆ ಮಾತಾಡಿದವರು ಇದ್ದಾರೆ. ಸೊ ಅದನ್ನ ಬಿಡದೆ ಅವರು ಪ್ರಯತ್ನ ಪಟ್ಟು ಒಂದು 1956ರಲ್ಲಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಅಲ್ಲಿ ಅದ್ರ ಬಗ್ಗೆ ತುಂಬ ಚರ್ಚೆ ನಡೆಯುತ್ತೆ. ಆವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ವರ್ಡ್ ಕಾಯಿನ್ ಆಗುತ್ತೆ. ಇದು 1956ಅಲ್ಲಿ 1956ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶುರುವಾದಾಗ ಅದು ಏನು ಇವತ್ತು ನಾವೇನು ಚರ್ಚೆ ಮಾಡ್ತಿದ್ದೀವಿ ಅಗ್ರಿಕಲ್ಚರ್ಗೆ ಅದಕ್ಕೆ ಅಂತ ಶುರುವಾಗಿದ್ದಲ್ಲ. ಅದು ಶುರುವಾಗಿದ್ದು ಡಿಫೆನ್ಸ್ ಸಿಸ್ಟಮ್ಸಿಗೆ, ಸ್ಪೇಸ್ ಆರ್ಗನೈಸೇಷನ್ಗೆ, ಮೆಡಿಕಲ್ ಡಯಾಗ್ನೋಸಿಸ್ ಆಗೋದಕ್ಕೆ, ಆಮೇಲೆ ತುಂಬ ಕಾಂಪ್ಲೆಕ್ಸ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್ ಇರುತ್ತೆ ರಿಸರ್ಚ್ ಮಾಡ್ತಾ. ಸೊ ಅದಕ್ಕೆಲ್ಲಗೋಸ್ಕರ ಅಂತ ಹೇಳಿ ಅಪ್ಲಿಕೇಶನ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆದರೆ ಇಂದು ಜಗತ್ತಿನ ಅತಿ ದೊಡ್ಡ ಕಾಳಜಿ ಅಂದರೆ ಆಹಾರ ಭದ್ರತೆ. ಅದು ನಮ್ಮ ರೈತರಿಲ್ಲದೆ ನಮಗೆ ಆಗೋದಿಲ್ಲ. ಪ್ರಿಡಿಕ್ಷನ್ ಪ್ರಕಾರ 2050 ಹೊತ್ತಿಗೆ 10 ಮಿಲಿಯನ್ ರೀಚ್ ಆಗ್ತೀವಿ ಗ್ಲೋಬಲ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಆಹಾರ ಎಷ್ಟು ಬೇಕು? ನಾವು ಭೂಮಿನ ಉಳಿಸ್ಕೋತಾ ಇಲ್ಲ. ತುಂಬ ಕಾಳಜಿಯಿಂದ ರಾಜೇಶ್ ಸರ್ ಹೇಳಿದ್ರು ಭೂಮಿ ಮಾರಬೇಡಿ ಅಂತ. ಹೌದು, ಭೂಮಿ ಮಾರಬಾರ್ದು, ಬೇಕು ಭೂಮಿ. ಆಗಲೇ ತುಂಬ ಅರ್ಬನೈಸೇಷನ್ ಆಗ್ತಾ ಇದೆ. ಸೊ ಭೂಮಿ ಕಳ್ಕೊತಾ ಇದ್ದೀವಿ. ನೀರು, ನಮ್ಮ ಕೆರೆ ಕಟ್ಟೆಗಳೆಲ್ಲ ಏನಾಗ್ತಿದೆ ಎಲ್ಲರೂ ನೋಡ್ತಾ ಇದ್ದೀವಿ. ಸೊ ಆದಷ್ಟು ನಾವು ಅದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ಹಾಗಾಗಿ AI ಕೃಷಿ ಕಡೆಗೆ ಮುಖ ಮಾಡ್ತು ಈ ಭದ್ರತೆ ಇದ್ದಿದ್ರಿಂದ. ಸೊ ನಾವು ಆದಷ್ಟು ಟ್ರೆಡಿಷ್ನಲ್ ಫಾರ್ಮಿಂಗಿಂದ ಸ್ಮಾರ್ಟ್ ಫಾರ್ಮಿಂಗಿಗೆ ಹೋಗೋದು ಒಳ್ಳೆಯದು. ತುಂಬ ಅದನ್ನು ಯೂಸ್ ಮಾಡಿ ತುಂಬ ಉದಾಹರಣೆಗಳನ್ನ ಓದ್ತಾ ಇರ್ತೀವಿ. ಸೌತ್ ಇಂಡಿಯಾದಲ್ಲೂ ಎಷ್ಟೊಂದು ಜನ ಮಾಡಿದ್ದಾರೆ. 2-3 ವರ್ಷ ಕಂಟಿನ್ಯೂಸ್ ಆಗಿ ಅವ್ರಿಗೆ ಲಾಸ್ ಆಗ್ತಾ ಇರುತ್ತೆ. ಅವರು ಆ್ಯಪ್ ಎಲ್ಲ ಯೂಸ್ ಮಾಡಿಕೊಂಡು ನೀರು, ಮಣ್ಣಿನ ತೇವಾಂಶ ನೋಡಿಕೊಂಡು ಅದ್ರ ಪ್ರಕಾರ ನೀರನ್ನು ಹಾಯಿಸೋದು, ನೀರಾವರಿ ಮಾಡೋದು, ಅದೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಅವ್ರಿಗೆ ಬೆಲೆ ಸಿಕ್ಕಿದೆ. ಇದು ನಾನು ಸುಮ್ಮನೆ ಹಾಗೆ ಹೇಳ್ತಾ ಇಲ್ಲ. ನಾವು ಕೂಡ ಸ್ಟೂಡೆಂಟ್ಸ್ ಕೈಲಿ ಪ್ರಾಜೆಕ್ಟ್ಸ್ ಮಾಡಿಸಿದ್ದೀವಿ. ನಮ್ಮ ಒಂದು ಡಿಪಾರ್ಟ್ಮೆಂಟ್ ಮುಂದೆ ಗಾರ್ಡನ್ನಿಗೆ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀವಿ. ಅದು ನೋಡುತ್ತೆ ತೇವಾಂಶ ಎಷ್ಟಿದೆ ಏನು ಅಂತ ನೋಡಿ. ಬೇಕಾದರೆ ನೀರು ಆಟೋಮೇಟೆಡ್ ಆಗಿ ಬರುತ್ತೆ, ಇಲ್ಲಾಂದರೆ ನಿಂತೋಗುತ್ತೆ. ಸೊ ಸೆನ್ಸಾರ್ಸ್ನ ಯೂಸ್ ಮಾಡಿ. ಸೆನ್ಸಾರ್ಸ್ ತುಂಬ ಕಡಿಮೆ ದುಡ್ಡಿಗೆ ಸಿಕ್ಕುತ್ತೆ. ಅವ್ರು ಹೇಳಿದಾಗೆ ಟೆಕ್ನಾಲಜಿ ಜಾಸ್ತಿ ದುಡ್ಡು ಇರೋದು ಇರುತ್ತೆ. ನಾವು ತುಂಬ ಯೋಚನೆ ಮಾಡಿದ್ರೆ ಕಡಿಮೆ ದುಡ್ಡಲ್ಲೂ ಖಂಡಿತ ಮಾಡ್ಬೋದು. ಬಲ್ಕಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಮಾಡಿದಾಗ ಆಬ್ವಿಯಸ್ಲಿ ಕಡಿಮೆ ಆಗೇ ಆಗುತ್ತೆ. ಸೊ ಉಪಯೋಗಿಸೋರು ಜಾಸ್ತಿ ಆಗಬೇಕಾಗತ್ತೆ. ಇದನ್ನೇ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಹೇಳೋದು. ಕೃಷಿಯಲ್ಲಿ ನಿಖರವಾಗಿ ಬಳಕೆ ಆಗ್ತಿರುವ 3 ಪ್ರಮುಖ ಅಪ್ಲಿಕೇಶನ್ಸ್ ಅಂದರೆ, ಫಸ್ಟು ಮಣ್ಣಿನ ವಿಶ್ಲೇಷಣೆ, ಸಾಯಿಲ್ ಅನಾಲಿಸಿಸ್ ಅಂತ ಏನು ಹೇಳ್ತೀವಿ, ಅದು ಆಗಬೇಕು. ಅದು ಎಲ್ಲಾಗುತ್ತೆ? ಖಂಡಿತ ನೀವು IoT ಡಿವೈಸಸ್ ಇರುತ್ತೆ, ಸೆನ್ಸಾರ್ಸ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮದು ಸ್ವಂತದ್ದು ಇಟ್ಕೋಬೋದು. ಯಾರೋ ಬಂದು ಮಾಡೋಗ್ಬೇಕಾಗಿಲ್ಲ, ಸ್ವಂತದ್ದು ಇಟ್ಕೊಂಡು ಅದನ್ನು ಮಾಡ್ಬೋದು. ಇನ್ನು ಸ್ಮಾರ್ಟ್ ನೀರಾವರಿ, ಇರಿಗೇಷನ್ ಏನು ಹೇಳ್ತೀವಿ ಅದು ಈಗ ನಾನು ಹೇಳ್ದಂಗೆ ಆಟೋಮೇಟೆಡ್ ಆಗುತ್ತೆ. ನಾನು ನೋಡಿ ಹೇಳ್ತಾ ಇದ್ದೀನಿ, ಆಟೋಮೇಟೆಡ್ ಡ್ರಿಪ್ ಇರಿಗೇಷನ್ ಪ್ರತಿಯೊಂದು ಆಟೋಮೇಟೆಡ್ ಆಗಿ ಆಗುತ್ತೆ. ಈ ದ್ರಾಕ್ಷಿ ತೋಟದಲ್ಲಿ ಒಂದು ಎಕ್ಸಾಂಪಲ್ ಓದ್ತಾ ಇದ್ದೆ. ಅವರು 40% ಅಷ್ಟು ನೀರಾವರಿ ಮಾಡೋದನ್ನು ಕಡಿಮೆ ಮಾಡಿದ್ದಾರೆ. ಇಳುವರಿ ಕೂಡ ತುಂಬ ಚೆನ್ನಾಗಾಗಿದೆ. ಸೊ ಹಾಗೆ ಮೂರನೇದಾಗಿ ಕೀಟ ಮತ್ತು ರೋಗ ಪತ್ತೆ ಹಚ್ಚುವಿಕೆ, ಇದು ತುಂಬ ರೀತಿಲಿ ಆಗ್ಬೋದು. ಒಂದು ಇಮೇಜ್ ಖಂಡಿತ ಅದನ್ನು ಕೂಡ ನಾವು ರಿಸರ್ಚ್ ಮಾಡಿದ್ದೀವಿ, ನಮ್ಮದು ಪೇಪರ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದೀವಿ. ಎಲೆನ ಫೋಟೋ ಹೊಡ್ಕೊಂಡು ಅದನ್ನು ಅಪ್ಲೋಡ್ ಮಾಡೋದು ಆ್ಯಪಿಗೆ. ಅದು ಇಮಿಡಿಯೇಟಾಗಿ ಹೇಳುತ್ತೆ ಯಾವ ಸ್ಟೇಜಲ್ಲಿದೆ ಏನು, ಅದು ಕೂಡ ಹೇಳುತ್ತೆ. ನಾನು ಬರೀ ಕೀಟಬಾಧೆ ಅದ್ರದ್ದು ಹೇಳ್ತಾ ಇಲ್ಲ, ಇನ್ನು ಎಷ್ಟು ದಿನ ಬೇಕು. ಮಾವಿನ ಹಣ್ಣಿಂದು ಕೂಡ ರಿಸರ್ಚ್ ಮಾಡಿದ್ವಿ, ಇನ್ನೆಷ್ಟು ದಿನಕ್ಕೆ ಇಳುವರಿ ಆಗುತ್ತೆ, ಎಷ್ಟು ಈಲ್ಡ್ ಎಸ್ಟಿಮೇಷನ್, ಇಳುವರಿ ಎಸ್ಟಿಮೇಷನ್ ಕೂಡ ಮಾಡಿಕೊಡುತ್ತೆ. ಅದೆಲ್ಲ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ನಾವು ಅದನ್ನು ಹೇಗೆ ಬಳಕೆ ಮಾಡೋದು ಅಂತ ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ರೋಗ ಕಂಡುಹಿಡ್ದಾಯ್ತು, ಕೀಟಬಾಧೆ ಇದೆ, ಎಲ್ಲ ಆಯಿತು. ಸೊ ಹೇಗೆ ಅದನ್ನು ಮತ್ತೆ ಪರಿಹಾರ ಕೂಡ ಆ್ಯಪ್ನಲ್ಲೇ ಸಿಗುತ್ತೆ. ಅದೇ ಹೇಳುತ್ತೆ ಇದಕ್ಕೆ ಇದಾಗಿದೆಯಾ,
ಇದಕ್ಕೆ ಇದು ಪರಿಹಾರ ಅಂತ. ಆಯಿತು, ಪರಿಹಾರನೂ ಗೊತ್ತಾಯಿತು. ಯಾರು ಮಾಡ್ತಾರೆ ಅದನ್ನು? ಮತ್ತೆ ನಾನೇ ಮಾಡಬೇಕಾ ನಿಂತು ಅಷ್ಟು ಎಲ್ಲದಕ್ಕೂ? ಇಲ್ಲ, ಅದಕ್ಕೂ ಕೂಡ ಡ್ರೋನ್ ತಂತ್ರಜ್ಞಾನ ಬಂದಿದೆ. ಸೊ ಡ್ರೋನ್ ಯೂಸ್ ಮಾಡಿಕೊಂಡು ನಾವು ಪಿಕ್ಚರ್ಸ್ ಕೂಡ ತಗೋಬೋದು, ಇಮೇಜಸ್ ಕೂಡ ಕ್ಯಾಪ್ಚರ್ ಮಾಡ್ಬೋದು, ಹಾಗೆ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಕೂಡ ಸ್ಪ್ರೇ ಮಾಡ್ಬೋದು. ಸೊ ಡ್ರೋನ್ ತಂತ್ರಜ್ಞಾನ ಕೂಡ ಈಗ ನಾವು ಕೂಡ ಮಾಡ್ತಾ ಇದ್ದೀವಿ, ಅದ್ರದ್ದು ರಿಸರ್ಚ್ ಆಗ್ತಾ ಇದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ರೋನ್ ಎಲ್ಲ ಬಿಲ್ಡ್ ಮಾಡ್ತಿದ್ದಾರೆ, ಸ್ಪ್ರೇ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೀವಿ, ಆಗ್ತಾ ಇದೆ. ಅದಕ್ಕೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ತುಂಬ ಫಂಡ್ಸ್ ಎಲ್ಲ ಬರುತ್ತೆ. ನಾವು ಅದನ್ನು ಅರಿತುಕೊಂಡು ಹುಡುಕಿ ಸರ್ಚ್ ಮಾಡಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಫೈನಲಿ ಈಲ್ಡ್ ಪ್ರಿಡಿಕ್ಷನ್ ಮತ್ತು ಮಾರ್ಕೆಟ್ ಇಂಟೆಲಿಜೆನ್ಸ್ ಅದು ಕೂಡ ಆ್ಯಪಲ್ ಆಗುತ್ತೆ. ಈಗ ನಾನು ಹೇಳ್ದಂಗೆ ಮಾಡಿರೋದನ್ನೇ ಹೇಳ್ತಾ ಇದ್ದೀನಿ. ಸೊ ಮಾವಿನ ಹಣ್ಣು ಯಾವ ಟೈಮಲ್ಲಿ ನಾವು ಫೋಟೋ ತೆಗೆದು ಹಾಕ್ದಾಗ ಇನ್ನಿಷ್ಟು ವಾರ ಬಿಟ್ಟು ಈ ಸ್ಟೇಜಲ್ಲಿ ಇರುತ್ತೆ, ಇವಾಗ ಇಳುವರಿ ಬರುತ್ತೆ, ಈ ಪರ್ಟಿಕ್ಯುಲರ್ ತೋಟದಲ್ಲಿ ಇಷ್ಟು ಇಳುವರಿ ಬರುತ್ತೆ, ಪ್ರತಿಯೊಂದು ಕೂಡ ಅದರಲ್ಲಿ ಸಿಗುತ್ತೆ. ಸೊ ಇದು ಪ್ರಮುಖವಾಗಿ 5 ಅಪ್ಲಿಕೇಶನ್ಸ್. ಬಿಟ್ಟು ನೆಕ್ಸ್ಟು AI ಸ್ಟಾರ್ಟಪ್ಸ್, ಅಗ್ರಿಕಲ್ಚರ್ದು AI ಸ್ಟಾರ್ಟಪ್ಸು ಯಾವ್ದ್ಯಾವ್ದಿದೆ ಪ್ರಮುಖವಾಗಿ ಎಷ್ಟೊಂದಿದೆ. ನಾನೊಂದು ಸ್ವಲ್ಪ ತೊಗೊಂಡು ಬಂದೆ ನನ್ನ ಟೈಮ್ ಲಿಮಿಟೇಷನ್ಸಲ್ಲಿ. ಕ್ರಾಪ್ ಇನ್ ಅಂತ ಇದೆ. ಏನಿದು ಕ್ರಾಪ್ ಇನ್ ಅನ್ನೋ ಒಂದು ಸ್ಟಾರ್ಟಪ್ ಅಂತ ಅಂದರೆ, ಈಗ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಾ ಇರುತ್ತಲ್ಲ, ತುಂಬ ಫ್ಲಡ್ ಆಗೋದು ಎಲ್ಲ ನಡೀತಾ ಇರುತ್ತೆ. ಅಲ್ಲಿ ಏನೋ ಆಗಿದ್ದಕ್ಕೆ ಬೆಳೆ ಹಾನಿ ಆಗಿರುತ್ತೆ. ಏನಾಗುತ್ತೆ, ಬೆಳೆ ಹಾನಿಗೆ ಪರಿಹಾರ ಕೊಡ್ತೀವಿ ಅಂತ ಗೌರ್ಮೆಂಟ್ನವ್ರು ಹೇಳ್ತಾರೆ. ಸೊ ಹೇಳಿ ಅವರು ಬಂದು ಅದನ್ನು ನೋಡಿ ಪರೀಕ್ಷೆ ಮಾಡಿ ಆಗೋದ್ರೊಳಗೆ ಎಷ್ಟೋ ತಿಂಗಳಿಗಾಗಿ ರೈತರಿಗೆ ಅಷ್ಟು ದಿನ ಕಾಯಬೇಕಾಗತ್ತೆ. ಅದ್ರ ಬದಲು ಈ ಆ್ಯಪ್ ಮೂಲಕ ಗೌರ್ಮೆಂಟ್ನವರು, ಇನ್ಶೂರೆನ್ಸ್ ಕಂಪ್ನಿಯವರು ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ. ಸ್ಯಾಟಲೈಟ್ ಇಮೇಜಸ್ ಮೂಲಕ ಅದನ್ನು ಪಿಕ್ಚರ್ಸ್ನ ತಗೊಂಡು, ಇಮೇಜಸ್ನ ತಗೊಂಡು ವೆರಿಫೈ ಮಾಡಿ ಇಮಿಡಿಯೇಟ್ ಕಾಂಪನ್ಸೇಷನ್ ಕೊಡೋ ಥರ ಪ್ರಯತ್ನ ಕೂಡ ನಡೀತಿದೆ. ಅದು ಈ ಆ್ಯಪ್ ಮೂಲಕ, ಕ್ರಾಪ್ ಇನ್ ಅಂತ ಹೇಳಿ. ಎರಡನೇದಾಗಿ ದೇಹತ್ ಅಂತ ಇದೆ. ಅದು ಒಂದು ಆ್ಯಪ್. ಅದೇನು ಅಂದರೆ ಡೈರೆಕ್ಟ್ ಮಾರುಕಟ್ಟೆ ಸಂಪರ್ಕ, ನಮಗೆ ಡೈರೆಕ್ಟಾಗಿ ಮಾರುಕಟ್ಟೆ ಸಂಪರ್ಕ ಸಿಗೋ ಥರ, ಮಿಡ್ಲ್ ಮ್ಯಾನ್ಸ್ ಇರೋದಿಲ್ಲ. ಸೊ ಏನು ಬೆಳೆ ಬೆಳಿಬೇಕು ಪ್ರತಿಯೊಂದು ಅದೊಂಥರ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಆ್ಯಪಲ್ಲಿ ಈ ಪರ್ಟಿಕ್ಯುಲರ್ ಸಾಯಲಲ್ಲಿ, ಈ ಪರ್ಟಿಕ್ಯುಲರ್ ಮಣ್ಣಲ್ಲಿ ನಾನು ಏನು ಬೆಳೆ ಬೆಳಿಬೋದು ಅದನ್ನು ಕೂಡ ಹೇಳುತ್ತೆ. ಎಲ್ಲ ಅನಾಲಿಸಿಸ್, ಸಾಯಿಲ್ ಅನಾಲಿಸಿಸ್ ಎಲ್ಲ ಆಗುತ್ತೆ. ಸೊ ಆ ಥರ ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಇನ್ನೊಂದು ನಿಂಜಾ ಕಾರ್ಟ್ ಅಂತ ಇದೆ. ಅದು ತುಂಬ ಚೆನ್ನಾಗಿದೆ. ಫಾರ್ಮ್ ಟು ಮಾರ್ಕೆಟ್ ಸಪ್ಲೈ ಚೈನ್ ಅಂತ, ಡೈರೆಕ್ಟ್ ಫಾರ್ಮಲ್ಲಿ ಬೆಳೆದಿರೋದನ್ನು ರಿಟೇಲರ್ಸ್ಗೆ, ಅಂಗಡಿಗಳಿಗೆ ಕೊಡೋ ಅಂಥದ್ದು. ನನ್ನ ಹತ್ರ ಇಷ್ಟು ಬೆಳೆ ಇದೆ, ಅಲ್ಲಿ ಯಾವ್ಯಾವ ಅಂಗಡಿಗಳಿಗೆ ಬೇಕು ಡೈರೆಕ್ಟಾಗಿ ಸಪ್ಲೈ ಮಾಡ್ಬೋದು, ಮಿಡ್ಲ್ ಮ್ಯಾನ್ ಇಲ್ಲ. ಸೊ ಈ ಆ್ಯಪ್ ಕೂಡ ನಿಂಜಾ ಕಾರ್ಟ್ ಅಂತ ಮಾಡಿದ್ದಾರೆ. ಇನ್ನೊಂದು ಫಸಲ್ ಅಂತ ಹೇಳಿ, ಅದು ಕೂಡ ಲೋಕಲಿ ನಮ್ಮದು ನಿಖರವಾದ ನೀರಾವರಿ, ನಾನೇನು ಎಕ್ಸಾಂಪಲ್ ಕೊಡ್ತಿದ್ದೆ, ಮತ್ತು ರೋಗದ ಎಚ್ಚರಿಕೆ ಸರ್ ಹೇಳ್ತಾ ಇದ್ರು, ಎಚ್ಚರಿಕೆ ಕೊಡುತ್ತೆ ಅಂತ ಹೇಳಿ. ಸೊ ಆ ಥರ ಎಚ್ಚರಿಕೆ ಕೊಡೋ ಅಂಥದ್ದು, ಆ ಥರ ಆ್ಯಪ್ ಕೂಡ ಇದೆ. ಇನ್ನೊಂದು ಸ್ಟೆಲ್ ಆ್ಯಪ್ಸ್ ಅಂತ, ಅದು ಇವ್ರಿಗೆ ಉಪಯೋಗ ಆಗೋ ಅಂಥದ್ದು, ಯೂಸ್ ಮಾಡಿರ್ಬೋದು ಅವರು. ಸೊ ಇಲ್ಲಿ IoT ಸೆನ್ಸರ್ಸ್ನ ಬಳಸಿ ಪ್ರಾಣಿಗಳ ಆರೋಗ್ಯ, ಹಾಲು ಉತ್ಪಾದನೆ ಮತ್ತು ಆಹಾರಗಳ ಮಾದರಿಗಳನ್ನು ಕೂಡ ಅದು ಗಮನಿಸಿ ಹೇಳುತ್ತೆ, ಇದೇ ಥರದ್ದು ಯೂಸ್ ಮಾಡಬೇಕು ಈ ಪರ್ಟಿಕ್ಯುಲರ್ ಹಸುಗೆ ಹಿಂಗೆ ಅಂತ ಹೇಳಿ. ಸೊ ಅದು ಸ್ಟೆಲ್ ಆ್ಯಪ್ಸ್ ಅಂತ. ಈ ಥರ ತುಂಬ ಇದೆ AI ಸ್ಟಾರ್ಟಪ್ಸು. ಇವಾಗ ಮಾಹಿತಿಗೆ ಕೊರತೆನೇ ಇಲ್ಲ, ಗೊತ್ತಲ್ವ? ಎಲ್ಲರೂ ಈಗ ಯೂಸ್ ಮಾಡ್ತಿರ್ತೀರ, ಎಲ್ಲರೂ ಗೂಗಲ್ ಮಾಡ್ತೀರಾ, ಎಲ್ಲರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ರೈಟ್ ವೇನಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದೊಂದು ನಾವು ತಿಳ್ಕೋಬೇಕು. ಇದೆಲ್ಲ ನಾವೇ ಮಾಡಬೇಕಾ? ಸರ್ಕಾರ ಏನು ಮಾಡಲ್ವಾ? ಇಲ್ಲ, ಸರ್ಕಾರ ಕೂಡ ತುಂಬ ಯೋಜನೆಗಳನ್ನು ಇಟ್ಕೊಂಡಿದೆ, ತುಂಬ ಬೆಂಬಲ ಕೊಡ್ತಾ ಇದೆ. ಒಂದು ಈಸಿ ಗೋ ಥರ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳಿ, ಅದು ನಿಮಗೆಲ್ಲ ಸಿಕ್ಕಿರ್ಬೋದು. ಈಗ ನಿಮ್ಮ ಆಧಾರ್ ಕಾರ್ಡು, ಭೂಮಿ ಆಧಾರ್ ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ವರ್ಷಕ್ಕೆ 6,000 ಬರುತ್ತೆ. ಅದೊಂದಿದೆ. ಇನ್ನೊಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ. ಸೊ ಇದು ನಾನು ಆಗಲೇ ಹೇಳಿದ್ನಲ್ಲ, ನ್ಯಾಚುರಲ್ ಕೆಲಾಮಿಟೀಸ್, ನೈಸರ್ಗಿಕವಾದ ವಿಪತ್ತುಗಳಿಂದ ಏನಾರು ಲಾಸ್ ಆಗಿದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯವರು ಕ್ರಾಪ್ ಇನ್ ಆ್ಯಪ್ ಯೂಸ್ ಮಾಡ್ತಿದ್ದಾರೆ. ನಾನು ಆ್ಯಪ್ ಬಗ್ಗೆ ಹೇಳಿದ್ನಲ್ಲ, ಆ ಕ್ರಾಪ್ ಇನ್ ಆ್ಯಪ್ನ ಯೂಸ್ ಮಾಡಿಕೊಂಡು ವೆರಿಫೈ ಮಾಡಿಬಿಟ್ಟು ಕಾಂಪನ್ಸೇಷನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು NAM ಅಂತ ಇದೆ, NAM. ಅಂದರೆ ಎಲೆಕ್ಟ್ರಾನಿಕ್, ಅದೆಲ್ಲ ನಾವು ಯೂಸ್ ಮಾಡ್ತೀವಲ್ಲ. NAM ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ. ಸೊ NAM ಅಂತ ಅಂದರೆ ಏನದು ಅಂದರೆ APMCs ಇದೆಯಲ್ಲ, ಅದನ್ನೆಲ್ಲ ಕನೆಕ್ಟ್ ಮಾಡುತ್ತೆ. ಅಷ್ಟು APMCs ಕನೆಕ್ಟ್ ಆಗಿ ರೈತ ಡೈರೆಕ್ಟಾಗಿ ಮಾಹಿತಿ ತಗೋಬೋದು, ಯಾವ ಕ್ರಾಪ್ ಎಲ್ಲೆಲ್ಲಿ ಎಷ್ಟೆಷ್ಟು ಬೆಲೆಗೆ ಆಗ್ತಾ ಇದೆ. ಸೊ ಟ್ರಾನ್ಸ್ಪರೆನ್ಸಿ ಇರುತ್ತೆ, ನಾನು ಎಲ್ಲಿ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ನಾನು ತಿಳ್ಕೊಬೋದು. ಸೊ ಈ ಆ್ಯಪ್ ಮೂಲಕ. ಇನ್ನೊಂದು ಕಿಸಾನ್ ಡ್ರೋನ್ ಪ್ರಮೋಷನ್ ಯೋಜನೆ ಅಂತ ಇದೆ. ಈ ಯೋಜನೆಯಲ್ಲಿ ಅವರು ಡ್ರೋನ್ ತೊಗೊಳೋದಕ್ಕೆ ಸಬ್ಸಿಡಿ ಕೊಡ್ತಾರೆ. ಮತ್ತು ಆಯ್ತಪ್ಪ ಡ್ರೋನ್ ತೊಗೊಂಡೆ ಹೆಂಗೆ ಯೂಸ್ ಮಾಡೋದು, ಅದಕ್ಕೆ ತರಬೇತಿ ಕೂಡ ಫ್ರೀಯಾಗಿ ಕೊಡ್ತಾರೆ. ಯುವಕರು ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು ಅನಿಸುತ್ತೆ. ಸೊ ಇದನ್ನು
ಔಷಧಿ ಸಿಂಪಡಣೆ ಮಾಡೋದಕ್ಕೆ ಆ ಥರದ್ದೊಂದು ವ್ಯಾಪಾರನೇ ಸ್ಟಾರ್ಟ್ ಮಾಡ್ಬೋದು ಯುವಕರು. ಆ ಡ್ರೋನ್ಸ್ ಇಟ್ಕೊಂಡು ಅವ್ರು ಅದನ್ನು ತೋಟಗಳಿಗೆ ಹೋಗಿ ಬೇರೆ ಬೇರೆಯವ್ರಿಗೆ ಮಾಡಿಕೊಡೋದನ್ನು ಮಾಡ್ಬೋದು, ಅದು ಒಂದಾಗ್ಬೋದು. ಇನ್ನೊಂದು ಕೃಷಿ ಮೂಲಸೌಕರ್ಯ ನಿಧಿ ಅಂತ ಹೇಳಿದೆ. ಅಲ್ಲೇನು ಅಂದರೆ ಲೋ ಇಂಟ್ರೆಸ್ಟಲ್ಲಿ ಲೋನ್ಸ್ ಕೊಡ್ತಾರೆ, ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ಸ್ ಕೊಡ್ತಾರೆ. ಸೊ ಅದರಿಂದ ನೀವು ವೇರ್ ಹೌಸಸ್ ಸ್ಟಾರ್ಟ್ ಮಾಡ್ಬೋದು, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಮಾಡ್ಬೋದು, ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡ್ಬೋದು. ಸೊ ಇದಕ್ಕೆಲ್ಲ ಬ್ಯಾಂಕು, ನಬಾರ್ಡು ಅಲ್ಲೆಲ್ಲ ನಮಗೆ ಮಾಹಿತಿ ಸಿಕ್ಕತ್ತೆ ಹೇಗೆ ಲೋನ್ ತಗೊಳ್ಳೋದು ಏನು ಅಂತ. ನಮ್ಮ ರಾಜ್ಯ ಸರ್ಕಾರದಲ್ಲಂತೂ ತುಂಬ ಸ್ಕೀಮ್ಸ್ ಇದೆ. ಈಗ ಸ್ಟೂಡೆಂಟ್ಸ್ ಲೆವೆಲಲ್ಲಿ ಯಂಗ್ಸ್ಟರ್ಸಿಗೆ ಹೇಳೋದಾದರೆ ತುಂಬ ಅಗ್ರಿ ಇನಿಷಿಯೇಟೆಡ್ ಐಡಿಯಾಸ್ ಇದ್ದರೆ ಅವರು ಹೋಗಿ ಅವರು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ನಮ್ಮ ITBT ಡಿಪಾರ್ಟ್ಮೆಂಟಲ್ಲಿ ಕೂಡ ಇದೆ. ಅವರು ರಾಜೀವ್ ಗಾಂಧಿ ಆಂಟ್ರಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅಲ್ಲಿ ಏನಾದ್ರು ಈ ಥರ ಒಳ್ಳೊಳ್ಳೆ ಐಡಿಯಾಗಳಿದ್ದು, ಸರ್ ನಾವು ಈ ಥರ ಪ್ರಾಡಕ್ಟ್ ತರ್ತೀವಿ ಅಂತ ಹೇಳಿ ಅವರ ಕಮಿಟಿ ಮುಂದೆ ಪಿಚ್ ಮಾಡಿದ್ರೆ ಅವರಿಗೆ 1 ವರ್ಷದ ತನಕ ಸಾಕ್ತಾರೆ ಅಂತ ಹೇಳ್ಬೋದು. ಪ್ರತಿ ತಿಂಗಳು 25,000 ಕೊಡ್ತಾರೆ, ಆ ಪ್ರಾಡಕ್ಟ್ ಡೆವಲಪ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಅಲ್ಲೇ ಎಲಿವೇಟ್ ಪ್ರೋಗ್ರಾಮ್ ಅಂತ ಆಗುತ್ತೆ. ಸೊ ಆ ಎಲಿವೇಟ್ ಪ್ರೋಗ್ರಾಮಲ್ಲಿ 1 ಕೋಟಿ ತನಕ ಕೊಡ್ತಾರೆ. ಅದರ ಫಲಾನುಭವಿ ನಾನು ಕೂಡ, ಎಲಿವೇಟಲ್ಲೂ ಕೂಡ ನಾವು ವಿನ್ನರ್ಸು. ನಮ್ಮ ಐಡಿಯಾಸ್ನ ಪಿಚ್ ಮಾಡಿ ಅಲ್ಲಿ ನಾವು ಅದಕ್ಕೆ ಸ್ಟಾರ್ಟಪ್ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರಾಡಕ್ಟ್ನ ಡೆವಲಪ್ ಮಾಡೋಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ಏನು ಮಾಡ್ತಿದೆ ಸರ್ಕಾರ ಅಂತ ಅನ್ನೋಕ್ಕಿಂತ ಏನೇನಿದೆ ಅಂತ ಹುಡುಕಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಹೀಗೆ ಕೃಷಿ ಅಂತ ಅಂದರೆ ಬೆಳೆ ಬೆಳೆಯೋದು ಅಲ್ಲಿಗೆ ಏನು ಸೀಮಿತ ಆಗಲ್ಲ. ಪಶು ಸಂಗೋಪನೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೋಳಿ ಇರ್ಬೋದು, ಎಲ್ಲವುದು ಸೇರ್ಕೊಳ್ಳುತ್ತೆ. ಇದು ಒಂದು ಸಮಗ್ರ ಅಂದರೆ ಇಂಟಿಗ್ರೇಟೆಡ್ ಆಗಿ ಮಾಡೋದಾದರೆ, ಓದ್ತಾ ಇದ್ದೆ ಇಂಡೋನೇಷ್ಯಾದಲ್ಲಿ ರೈಸ್ ಫಿಶ್ ಫಾರ್ಮಿಂಗ್ ಅಂತ ಮಾಡ್ತಾರೆ. ಸೊ ಭತ್ತನ ಬೆಳಿಬೇಕಾದ್ರೆ ಜೊತೆಗೆ ಮೀನನ್ನು ಕೂಡ ಸಾಕ್ತಾರೆ ಅಲ್ಲಿ. ಸೊ ಅಲ್ಲಲ್ಲೇ ಹೊಂಡ ಮಾಡಿರ್ತಾರೆ. ಸೊ ಆ ಹೊಂಡದೊಳಗೆ ಮೀನು ಹಾಕಿರ್ತಾರೆ, ಅದೆಲ್ಲ ಕಡೆ ಓಡಾಡ್ತಿರುತ್ತೆ. ಸೊ ವಿನ್ ವಿನ್ ಸಿಚುಯೇಷನ್, ಸರ್ಕ್ಯುಲರ್ ಆಗಿ ಇದ್ರದ್ದು ವೇಸ್ಟು ಈ ಕಡೆ ಯೂಸ್ ಆಗುತ್ತೆ, ಅದ್ರ ವೇಸ್ಟು ಈ ಕಡೆ ಯೂಸ್ ಆಗುತ್ತೆ. ಸೊ ವರ್ತುಲಾಕಾರದಲ್ಲಿ ಇದು ನಡೀತಾ ಇರುತ್ತೆ. ಸೊ ಈ ಥರದ್ದು ಕೂಡ ನಡೆಯುತ್ತೆ. ಇಲ್ಲಿ AI ಏನು ಮಾಡುತ್ತೆ, ನಮಗೆ ನೀರಿನ ಗುಣಮಟ್ಟ ಗಮನಿಸ್ಕೊಡುತ್ತೆ. ಹೇಗಿದೆ, ಮೀನು ಸಾಕ್ಬೋದಾ ನಾನಲ್ಲಿ ಅಂತ ಗೊತ್ತಾಗುತ್ತೆ. ಮೀನು ಬೆಳವಣಿಗೆ ಬಗ್ಗೆ ತಿಳಿಸ್ಕೊಡುತ್ತೆ. ಫೀಡಿಂಗ್ ಹೇಗೆ ಮಾಡೋದು, ಫೀಡಿಂಗ್ ಯಾವಾಗ ಮಾಡೋದು ಅನ್ನೋ ಸ್ಕೆಡ್ಯೂಲ್ ಕೂಡ ಗೊತ್ತಾಗುತ್ತೆ. ಸೊ ಹೀಗೆ ಅವಕಾಶಗಳು ತುಂಬ ಇದೆ, ಉಪಯೋಗಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಉದ್ಯೋಗ ಮತ್ತು ಉದ್ಯಮಶೀಲತೆ ಅವಕಾಶಗಳು ಬಂದರೆ, ಉದ್ಯೋಗ ಕಳ್ಕೊಳ್ತಾ ಇದ್ದೀವಿ AI ಬಂದು ಅಂತ ಹೇಳ್ತಾರೆ. ಬಟ್ ಅಗ್ರಿಕಲ್ಚರಲ್ಲೇ AI ನಾನು ನಿಪುಣತೆ ಹೊಂದಿದ್ರೆ ಇಲ್ಲೇ ತುಂಬ ಉದ್ಯೋಗ ಸೃಷ್ಟಿಯಾಗಿದೆ. ಡಿಮ್ಯಾಂಡ್ ತುಂಬ ಇದೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೂಡ. ನಾನು ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದರೆ ಸುಮ್ಮನೆ ಹಳೆ ಕಾಲದಲ್ಲಿ ಇದ್ದಂಗೆ ಇರೋದಕ್ಕಿಂತ ಇಫ್ ಐ ಹ್ಯಾವ್ ದ ಟೆಕ್ನಾಲಜಿ ಸ್ಕಿಲ್ಸ್ ಕೂಡ ಇದ್ದರೆ ತುಂಬಾ ಡಿಮ್ಯಾಂಡ್ ಇದೆ ಗೌರ್ಮೆಂಟ್ ಸೆಕ್ಟರಲ್ಲಿ. ಎರಡನೇದು ರಿಮೋಟ್ ಸೆನ್ಸಿಂಗ್ ಮತ್ತು GIS ಅಪ್ಲಿಕೇಶನ್ಸ್ ಬಗ್ಗೆ ಯೂಸ್ ಮಾಡೋಕ್ಕೆ ತುಂಬ ಜನ ಬೇಕಾಗಿದ್ದಾರೆ. ಸೊ ಅಲ್ಲೂ ಕೂಡ ಜಾಬ್ ಆಪರ್ಚುನಿಟೀಸ್ ಇದೆ. ಡೇಟಾ ಅನಲಿಸ್ಟ್, ಎಷ್ಟು ಡೇಟಾ ಕೊಟ್ಟರು ಬೇಕು ಅದಕ್ಕೆ ಅನಲೈಸ್ ಮಾಡೋಕ್ಕೆ. ಸೊ ಆ ಡೇಟಾ ಅನಲಿಸ್ಟ್ ಪೋಸ್ಟು ಕಾಯ್ದು ಕೂತಿದೆ. ಸೊ ಅದಕ್ಕೆ ಬೇಕು ಜನ. ರಿಸರ್ಚ್ ಸೈಂಟಿಸ್ಟಿಗೆ ಕೂಡ ಬೇಕು. ಸೊ ಮೇನಾಗೆ ಅಗ್ರಿ ಸ್ಟಾರ್ಟಪ್ಸ್ಗಳಿಗೆ ಕಂಪ್ನೀಸಲ್ಲಿ 2 ಥರ ಪ್ರೊಫೆಷನ್. ಒಂದು ಇಂಜಿನಿಯರ್ಸ್ ಪ್ಲೇ ದ ರೋಲ್ ವೇರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ಸು, ಮಷಿನ್ ಲರ್ನಿಂಗ್, ಡೇಟಾ ಸೈಂಟಿಸ್ಟ್ ಬೇಕು, ಆಮೇಲೆ ಡ್ರೋನ್ ಸಾಫ್ಟ್ವೇರ್ ಸೈಂಟಿಸ್ಟ್ ಬೇಕು, ಆಮೇಲೆ IoT ಇಂಜಿನಿಯರ್ಸ್ ಬೇಕು. ಸೊ ಹೀಗೆ ಇಂಜಿನಿಯರ್ಸ್ ಆಗಿ ಕೆಲಸ ನಿರ್ವಹಿಸ್ಬೋದು. ಇನ್ನೊಂದು ಫೀಲ್ಡ್ ಆ್ಯಂಡ್ ಆಪ್ರೇಷನ್ ರೋಲ್ಸ್ ಅಂತ ಹೇಳ್ತೀವಿ. ಅಂದರೆ ಫೀಲ್ಡ್ಗೆ ಹೋಗಿ ಇಳಿಯೋ ಅಂಥದ್ದು ಅಥವಾ ದೂರದಲ್ಲಿ ಕೂತ್ಕೊಂಡು ಆಪ್ರೇಷನ್ ಮಾಡೋ ಅಂಥದ್ದು. ಆ ರೋಲ್ಗಳು ಏನು, ಆ ಜಾಬ್ಗಳು ಯಾರು ಮಾಡ್ಬೋದು? ಅಗ್ರಿಕಲ್ಚರ್, BSc ಅಗ್ರಿಕಲ್ಚರ್ ಮಾಡಿರ್ಬೋದು, BTech ಅಗ್ರಿಕಲ್ಚರ್ ಮಾಡಿರ್ಬೋದು. ಸೊ ಅವರೆಲ್ಲ ಉಪಯೋಗಕ್ಕೆ ಬರ್ತಾರೆ. ಯಾಕಂದರೆ ಅವರು ಫೀಲ್ಡಿಗೆ ಹೋಗಿ ಅವ್ರಿಗೆ ತುಂಬ ಮಾಹಿತಿ ಇರುತ್ತೆ, ಅದ್ರ ಬಗ್ಗೆ ಹೇಳ್ಬೋದು. ಫೀಲ್ಡಲ್ಲಿ ಈ ಥರ ಬೆಳೆ ಏನು ಅಂತ, ಅದು ಆ್ಯಪ್ ಹೇಗೆ ಯೂಸ್ ಮಾಡೋದು, ಅವ್ರು ಫೀಲ್ಡಿಗೆ ಹೋಗಿ ಮಾಡಿಕೊಡ್ತಾರೆ. ಜೊತೆಗೆ ಫಾರ್ಮರ್ಸ್ಗೆ ಅಡ್ವೈಸ್ ಮಾಡೋದ್ರ ಜೊತೆಗೆ ರಿಮೋಟ್ ಸಪೋರ್ಟ್ ಥ್ರೂ ಆ್ಯಪ್ಸ್, ಅಂದರೆ ನಾನು ಆಗಲೇ ಹೇಳಿದೆ ಆಪ್ರೇಷನ್ ರೂಲ್ಸ್ ಎಲ್ಲೋ ಇರ್ತಾರೆ, ರಿಮೋಟ್ಲಿ ಅವರು ಅದನ್ನು ಸಪೋರ್ಟ್ ಮಾಡ್ಬೋದು. ಕಾಲ್ ಸೆಂಟರ್ಸಲ್ಲಿ ಕೂಡ ಜನ ಬೇಕು. ಡಿಪ್ಲೊಮಾ ಸ್ಟೂಡೆಂಟ್ಸ್ಗೂ ಕೂಡ ಇಲ್ಲಿ ಜಾಬ್ ಆಪರ್ಚುನಿಟೀಸು ಓಪನ್ ಇದೆ. ಸೊ ಡ್ರೋನ್ ಆಪ್ರೇಟರ್ಸು ಬೇಕಾಗ್ತಾರೆ. ಯೂಸ್ ಮಾಡೋಕ್ಕೆ ಗೊತ್ತಾಗಲ್ಲ ನನಗೆ ಅಂದರೆ ಅದಕ್ಕೆ ಡ್ರೋನ್ ಆಪ್ರೇಟರ್ಸ್ ಕೂಡ ಸಿಗ್ತಾರೆ. ಸೊ ಹಾಗೆ ತುಂಬ ಆಪರ್ಚುನಿಟೀಸ್ ಇದೆ. ತುಂಬ ದೊಡ್ಡ ಕಂಪನಿಲಿ ಆ್ಯಕ್ಚುಲಿ ಆಪರ್ಚುನಿಟೀಸ್ ದುಡ್ಡಿರೋದ್ರಿಂದ ಚೆನ್ನಾಗೇ ಇನ್ವೆಸ್ಟ್ ಮಾಡ್ತಾರೆ. ವೇರಿಯಸ್ ರಿಲಯನ್ಸ್ ಅವ್ರದ್ದು ಕೂಡ ಅಗ್ರಿ ಸ್ಟಾರ್ಟಪ್ಸ್ ತುಂಬ ಇದೆ, ಅವರು ಕೂಡ ಮಾಡ್ಕೊಂಡಿದ್ದಾರೆ. ದೊಡ್ಡ ಕಂಪ್ನಿಗಳಲ್ಲೂ ಕೂಡ ಆಪರ್ಚುನಿಟೀಸು ಇದೆ. ಸೊ ಉದ್ಯಮಶೀಲತೆ ಅವಕಾಶಗಳು ಅಂದರೆ ಮೇನ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಡ್ರೋನ್ ಸಿಂಪಡಣೆ ಸೇವೆ,
ಮಣ್ಣು ಪರೀಕ್ಷಾ ಪ್ರಯೋಗಾಲಯ, ಸ್ಮಾರ್ಟ್ ನೀರಾವರಿ ಅನುಸ್ಥಾಪನೆ, ಕೃಷಿ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್, ಕೃಷಿ ಸಲಹಾ ಸಂಸ್ಥೆ, ಸಾವಯವ ಉತ್ಪಾದನೆ ಬಗ್ಗೆ ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಶೀತಲ ಶೇಖರಣೆ ಮತ್ತೆ ಲಾಜಿಸ್ಟಿಕ್ಸ್, ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ನೋಡ್ಕೊಳ್ಳೋಂಥದ್ದು. ಈ ತರ ತುಂಬಾ ಅವಕಾಶಗಳು ಇದೆ. ಸೊ ಹೀಗೆ ನಾನು ಹೇಗೆ ನನ್ನ ಟಾಕ್ನ ಸ್ಟಾಪ್ ಮಾಡ್ಬೇಕು ಅನ್ಕೊಳ್ತಿದ್ದೀನಿ ಅಂದ್ರೆ, AI ರೈತರನ್ನ ರೀಪ್ಲೇಸ್ ಮಾಡ್ತಾ ಇಲ್ಲ, ಇದು ಅವರನ್ನ ಸಶಕ್ತಗೊಳಿಸ್ತಾ ಇದೆ. ಅದನ್ನ ನಾವು ತಲೆಲಿಟ್ಕೋಬೇಕು. ಯುವಕರಿಗೆ ಅರ್ಥಪೂರ್ಣ ಗೌರವಾನ್ವಿತ ವೃತ್ತಿಗೆ ದಾರಿ ತೆರೆಯುತ್ತಾ ಇದೆ. ಅದು ಅಲ್ಲದೆ ನಾವು ಅಯ್ಯೋ AI ಬಂತು ಏನೋ ಕೆಲಸ ಹೋಗುತ್ತೆ ಅನ್ಕೊಳ್ಳೋದಲ್ಲ. ನಾವು ಸ್ಟೂಡೆಂಟ್ಸ್ನ ಅಥವಾ ಯುವಕರನ್ನ ಯಾವ ರೀತಿ ತಯಾರು ಮಾಡಬೇಕು ಅಂದ್ರೆ, ನೀನು ಬಿಯಾಂಡ್ AI ಇರಬೇಕು, ನೀನು AI-ಗಿಂತ ಕಡಿಮೆ ಇರಬಾರ್ದು, ಆ ರೀತಿ ನೀನು ಸ್ಕಿಲ್ ಸೆಟ್, ನಿನ್ನಲ್ಲಿ ಆ ಕೌಶಲ್ಯ ಇರಬೇಕು ಅಂತ ಹೇಳಿ ಅವ್ರಿಗೆ ಬೂಸ್ಟಪ್ ಮಾಡಬೇಕಾಗತ್ತೆ ನಾವು. ಅವಕಾಶಕ್ಕಾಗಿ ವಂದನೆಗಳು ಸರ್. ಮೇಡಮ್ ಚೆನ್ನಾಗಿ ಹೇಳಿದರು. ಇಷ್ಟೊತ್ತವರೆಗೂ ನಾವು ಭಾರಿ ಚೆನ್ನಾಗಿ ಮುಳುಗೋದ್ವಿ. ಮತ್ತೆ ನೋಡಿ, ಅವರೊಬ್ಬರ ಪ್ರಾಮಾಣಿಕತೆಯನ್ನ, ಅವರ ಶ್ರಮವನ್ನ ಅರ್ಥ ಮಾಡ್ಕೊಂಡು ಸರ್ಕಾರ 10 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ ಅಂತ ಅಂದ್ರೆ ಅವರು ಎಷ್ಟು ದೊಡ್ಡ ವ್ಯಕ್ತಿ. ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಗೀತಾ ಕಿರಣ್ ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗಲಿಕ್ಕೆ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಸುಜಾತ ತಳವಾರ್ ಅವರು. ನಾನು 15 ದಿವಸದಿಂದ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂತ ನಮ್ಮಿಬ್ಬರಿಗೆ ಗೊತ್ತು. ಅವರು ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಅಧ್ಯಕ್ಷೀಯ ನುಡಿಗಳನ್ನು ಅವ್ರು ಆಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಾದರೆ ಕೇಳುಗರು ಮತ್ತು ನೋಡುಗರು ಇದ್ದಾಗ ಮಾತ್ರ ಸಂಪನ್ಮೂಲ ವ್ಯಕ್ತಿಗಳು ಬಂದು ಏನು ಮಾತಾಡಿದರು, ಎಲ್ಲರನ್ನ ಸೇರಿಸಿಕೊಳ್ಳುವ ಅಥವಾ ಒಳಗೊಳ್ಳುವ ಕಾರ್ಯಕ್ರಮದ ಉದ್ದೇಶ ಏನು, ಅದೆಲ್ಲವೂ ಸಾರ್ಥಕ ಆಗೋದು ನೀವೆಲ್ಲರೂ ಇದ್ದಾಗ. ಹಾಗಾಗಿ ತಮ್ಮೆಲ್ಲರಿಗೂ ಮೊದಲಿಗೆ ವಂದನೆಗಳನ್ನು ಹೇಳ್ತಾ, ನಮ್ಮ ಫೋನ್ ಓಪನ್ ಮಾಡಿದ ತಕ್ಷಣ AI ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಮುಟ್ಟಕ್ಕೆ ನಂಗೆ ನಿಜವಾಗ್ಲೂ ಭಯ ಆಗುತ್ತೆ. ಕಿರಣ್ ಸರ್ಗೆ ನಾನು ಆರಂಭದಲ್ಲಿ ಸಿಕ್ಕಾಗ ಕೇಳ್ತಾ ಇದ್ದೆ, ಏನು ಸರ್ ನೀವೆಲ್ಲರನ್ನೂ ರೀಪ್ಲೇಸ್ ಮಾಡ್ತಿದ್ದೀರಾ, ನಮ್ಮ ಯುವಕರ ಕತೆ ಏನು, ಮತ್ತು ಯಾಕೆ ಓದಬೇಕು ಅವರೆಲ್ಲ, ಎಲ್ಲ ಮಷೀನೇ ಮಾಡಿದ್ರೆ ಮತ್ತು ನಮ್ಮ ಕೆಲಸ ಏನು ಅಂತ. ಯಾರೋ ಒಬ್ಬರು ಅಪ್ರತಿಮ ಬುದ್ಧಿವಂತರು ಕೂತ್ಕೊಂಡು ಡೇಟಾನ ಫೀಡ್ ಮಾಡ್ತಾರೆ, ನಾವೆಲ್ಲರೂ ಅದನ್ನು ಬಳಸ್ಕೊಂಡ್ರೆ ನಮ್ಮ ಕೆಲಸ ಏನು. ಬೇರೆ ಬೇರೆ ವಿಭಾಗಗಳಿದೆ, ಬರೀ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಷ್ಟೇ ಅಲ್ಲದೇನೆ ಕಲಾ ವಿಭಾಗ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಭಾಗಗಳಿದೆ. ಅವ್ರ ಕೆಲಸಗಳೇನು ಅಂತ ನನಗೆ ಇದನ್ನೆಲ್ಲ ಕೇಳಿದಾಗ ಅನ್ನಿಸ್ತು. ಯಾವುದನ್ನ ಎಲ್ಲಿ ಎಷ್ಟು ಬಳಸ್ಕೋಬೇಕು. ಒಬ್ಬೊಬ್ಬರು ಮಾತಾಡಿದಾಗಲೂ ಪರವಾಗಿಲ್ಲ ಇದು ಅನುಕೂಲ ಆಗುತ್ತೆ ಅಂತ ಅನ್ನಿಸ್ತಾಯಿತ್ತು, ಇನ್ನೊಬ್ರು ಮಾತಾಡಿದಾಗ ಆತಂಕ ಆಗ್ತಾಯಿತ್ತು. ಒಂದು ಎಲೆನ ಅಪ್ಲೋಡ್ ಮಾಡಿದಾಗ ಆ ಎಲೆಯಿಂದ ಇಡೀ ಗಿಡವನ್ನು, ಅದೇ ಒಂದು ಡ್ರಾಪ್ ಬ್ಲಡ್ಡನ್ನು ತೆಗೆದು ನಿಮ್ಮ ದೇಹದಲ್ಲಿ ಏನೇನೆಲ್ಲ ವೈಟಮಿನ್ಸ್ ಕಮ್ಮಿ ಆಗಿದೆ, ಮಿನರಲ್ಸ್ ಕಮ್ಮಿ ಆಗಿದೆ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಸಂತೋಷನೂ ಆಗುತ್ತೆ. ಆದರೆ ಜನಸಂಖ್ಯೆಯಲ್ಲಿ ಭಾಳ ಸಶಕ್ತವಾಗಿರುವಂತಹ ನಮ್ಮ ದೇಶಕ್ಕೆ ಈ ಕೃತಕ ಬುದ್ಧಿಮತ್ತೆಯಿಂದ ಅನುಕೂಲಗಳಿದೆಯಾ ಅನಾನುಕೂಲಗಳಿದೆಯಾ ಅದಿನ್ನೂ ಪ್ರೂವ್ ಆಗಬೇಕಾಗಿದೆ. ಕೆಲವು ಸರ್ತಿ ಒಳ್ಳೆಯದೇ ಆಗಬಹುದು, ಕೆಲವು ಸರ್ತಿ ಅದೇ ಎಲ್ಲವೂ ಹೊಸದು ಬಂದಾಗ ಕೆಲವುದು ಒಳ್ಳೆಯದು ಇರುತ್ತೆ, ಕೆಲವು ಬೇಡದೇ ಇರೋದು ಇರುತ್ತೆ. ಅನುಕೂಲಗಳು ಅನಾನುಕೂಲಗಳು ಎಲ್ಲಕ್ಕೂ ಇದೆ. ಆದರೆ ಈ ಎಲ್ಲ ವಿಷಯಗಳನ್ನು ನಾನು ಕಿರಣ್ ಸರ್ ಜೊತೆಗೆ ಮತ್ತು ಮೇಡಮ್ ಜೊತೆಗೆ ಮಾತಾಡಿದಾಗ ಅವ್ರು ಹೇಳಿದ್ದೇನಂತಂದರೆ, ಎಲ್ಲವೂ ಬರುತ್ತೆ ಮೇಡಮ್, ಶಿಲಾಯುಗದಿಂದ ಬಂದವರು ಎಲ್ಲಕ್ಕೂ ಅಡ್ಜಸ್ಟ್ ಆಗಬೇಕು ಅಂತ. ಗೊತ್ತಿಲ್ಲ, ನಮ್ಮ ಪ್ರೊಫೆಷನ್ ಅಂದರೆ ನಮ್ಮ ಮೂಲ ನಾವು ಬಂದಿರೋದು ಕೃಷಿಯಿಂದ. ಕೃಷಿ ಪ್ರಧಾನವಾಗಿರುವಂತಹ ಈ ದೇಶದಲ್ಲಿ ನಮ್ಮ ಲೇಬರ್ಸು ಕೈಗಳಿಗೆ ದುಡಿಮೆ ಬೇಕು, ಸಶಕ್ತವಾಗಬೇಕು. ದೇಶ, ದೇಹ, ಬುದ್ಧಿ ಇದೆಲ್ಲ ಆಗಬೇಕು ಅಂದರೆ ಎಲ್ಲ ರೀತಿಯ, ಅಂದರೆ ಮೆದುಳಿಗೂ ಕೆಲಸ ಬೇಕು, ಕೈಗೂ ಕೆಲಸ ಬೇಕು. ಅದೆಲ್ಲವೂ ಸಾಧ್ಯ ಆಗುತ್ತೆ ಅಂತ ಈಗ ಸಮರೈಸ್ ಮಾಡಿದ ಮೇಡಮ್ ಹೇಳಿದರು. ಹಾಗೆಲ್ಲ ಆದರೆ ನಮ್ಮ ರೈತರಿಗೆ ಅನುಕೂಲ ಆದರೆ ಎಲ್ಲವೂ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಉದ್ಘಾಟನೆ ಮಾಡಿದಂತಹ KS ಲತಾ ಕುಮಾರಿ ಮೇಡಮ್ ಜಿಲ್ಲಾಧಿಕಾರಿಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ P. ರಮೇಶ್ ಕುಮಾರ್ ಅವರು, ಡಾಕ್ಟರ್ HR ಯೋಗೇಶ್ ಅವರು, ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅವರು, ಇವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ವಿಚಾರಗೋಷ್ಠಿಯಲ್ಲಿ NG ಕಿರಣ್ ಅವರು
ಕೃತಕ ಬುದ್ಧಿಮತ್ತೆ ಮತ್ತು ಕೃಷಿ ಅಭಿವೃದ್ಧಿಯ ಸಾಧ್ಯತೆಗಳ ಕುರಿತಂತೆ ಮಾತಾಡಿದ್ದಾರೆ. ಹಾಗೆ HS ಧರ್ಮರಾಜ್ ಅವರು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಮತ್ತೆ ಕೃಷಿಕರ ನಿರೀಕ್ಷೆಗಳ ಕುರಿತಂತೆ ಮಾತಾಡಿದ್ದಾರೆ. ನಿರೀಕ್ಷೆಗಳು ಅತಿ ಹೆಚ್ಚಾಗಿದೆ. ನಿರೀಕ್ಷೆಗೆ ಈ AI ಹೇಗೆ ಉತ್ತರ ಕೊಡುತ್ತೆ ಅನ್ನೋದನ್ನ ಬರುವ ದಿನಗಳಲ್ಲಿ ಕಾದು ನೋಡಬೇಕು. ಹಾಗೆ ಡಾಕ್ಟರ್ ರಾಜೇಶ್ ಸರ್, ಡಾಕ್ಟರ್ ಸಾದತ್ ಪಾಷಾ ಅವರು, ಡಾಕ್ಟರ್ ತೇಜಸ್ವಿ ನವಿಲೂರ್ ಅವರು, ಹಾಗೆ ಡಾಕ್ಟರ್ ಗೀತಾ ಕಿರಣ್ ಅವರು, ಇವರೆಲ್ಲರೂ ತಮ್ಮ ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅದು ಎಲ್ಲರಿಗೂ ಈ ಕಾರ್ಯಕ್ರಮ ಸಾಧ್ಯವಾಗಿಸಿದವ್ರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ಆಗು ಮಾಡಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ಮಧುಸೂದನ್ ಅವರಿಗೆ, ಹಾಗೆ ಉಷಾ TP ಅವರಿಗೆ, ಆಕಾಶವಾಣಿ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರು ಅವ್ರಿಗೆ, ಮತ್ತೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಆದಾಗ ಮಧುಸೂದನ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಬಹಳಷ್ಟು ಅಚ್ಚುಕಟ್ಟುವಾಗಿ ನಿರ್ವಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳೊಂದಿಗೆ ವಂದನಾರ್ಪಣೆಯನ್ನು ಮಾಡಿದಂತಹ ಸುಜಾತ ತಳವಾಳ ಅವ್ರಿಗೂ ಕೂಡ ವಂದನೆಗಳನ್ನು ಹೇಳ್ತಾ, ನಮ್ಮ ಆಕಾಶವಾಣಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರು ಕೈ ಜೋಡಿಸಿದ್ದಾರೆ. ಬಹಳ ವಿಶೇಷವಾಗಿ ನಮ್ಮ ಕೋರ ರವಿಶಂಕರ್ ಅವರು, ಶಮಿತಾ ಅವರು, ಅಶ್ವಿನಿ, ಲಿಖಿತಾ ಮತ್ತೆ ನಾಜಿಮಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೈಯನ್ನು ಜೋಡಿಸಂತವ್ರು ಶಿವಪ್ರಸಾದ್ ಅಂತ ಹೇಳಿ ನಮ್ಮ ಸಿಬ್ಬಂದಿ ವರ್ಗದವರು, ಮತ್ತೆ ಅಶೋಕ್ ಅಂತ ಹೇಳಿ ಅವರೆಲ್ಲರನ್ನು ಕೂಡ ಸ್ಮರಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗದಲ್ಲಿ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯ ಸಾಧ್ಯತೆಗಳ ಕುರಿತಂತೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಕಿರಣ್ ಅವರ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಹಾಗೇನೆ ವಿಚಾರಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಸುಜಾತ F ತಳವಾರ್ ಅವರ ಮಾತುಗಳು ಮೂಡಿಬಂತು. ಈ ಸಂಚಿಕೆಯೊಂದಿಗೆ ಆಕಾಶವಾಣಿ ಹಾಸನ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ವಿಚಾರ ಸಂಕಿರಣದ ಆಯ್ದ ಭಾಗಗಳು ಮುಕ್ತಾಯವಾದವು. ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗ ಮೂಡಿಬಂತು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ಸಂಕಲನ ಶಾಂತಾ ಜೈನ್.